ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತು. ಅದು ಇನ್ನೂ ಹಸಿಯಿತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿಬಿಟ್ಟು ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ವಧಿಸಿದೆನು. ಕತ್ತೆಯ ದವಡೆ ಎಲುಬಿನಿಂದ ಹೆಣಗಳನ್ನು ರಾಶಿ ರಾಶಿಯಾಗಿ ಬೀಳಿಸಿದನು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಎಲುಬನ್ನು ಬಿಸಾಡಿದನು. ದೇವರಾತ್ಮನು ಈ ವಾಕ್ಯದ ಮೂಲಕ ನಿಮ್ಮ ಆತ್ಮಗಳಿಗೆ ಮಾತನಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುವವಳಾಗಿದ್ದೇನೆ. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಸಂಸೋನನ ಹಾಗೆ ನೀನು ಯಾವುದಾದರೊಂದು ಸ್ಥಳಕ್ಕೆ ಹೋಗುವಾಗ ನಿನ್ನ ಶತ್ರುಗಳು ನಿನ್ನನ್ನು ಕಂಡು ಆರ್ಭಾಟ ಮಾಡಬಹುದು. ಅವರು ತಾವು ಸೋತು ಹೋಗುತ್ತೇವೆ ಎಂಬುದಾಗಿ ಕೂಡ ತಿಳಿಯದೆ ಅವರ ಆರ್ಭಾಟವು ಬಹಳವಾಗಿರುತ್ತದೆ. ಆದರೆ ಅವರು ಸೋತು ಹೋಗುವಂಥ ಜೀವಿತ ಅವರಿಗೆ ತಿಳಿದರೆ ನಿಜವಾಗಿಯೂ ಅವರು ಮೌನ ವಹಿಸುವಂಥ ಜೀವಿತ. ಯಾಕಂದರೆ ಯೆಹೋವ